ಅಂಡರ್ 17 ಗರ್ಲ್ಸ್ ಬರಬೇಕು, ಗರ್ಲ್ಸ್ ಅಂಡರ್ 17 ಗರ್ಲ್ಸ್ ಬರಬೇಕು. अंडर 17 फॉर अ फाइनल मैच गेम इन बेंगलुरु से श्री मंजुनाथेश्वर भैरवान. गेम इन बेंगलुरु से श्री मंजुनाथेश्वर भैरवान. अंडर 14 ವಿಭಾಗದ ಫೈನಲ್ ಪಂದ್ಯ ಆರಂಭ ಆಗ್ತಾ ಇದೆ. ಅಂಡರ್ 17 ಯಾಕೆ ಬಂದರು? ಚಿಕ್ಕಬಳ್ಳಾಪುರ. ಓಕೆ ಓಕೆ. ಟಾಸಿಂಗ್ ಬೈ ಚಿಕ್ಕಬಳ್ಳಾಪುರ. ಚೂಸ್ ದ ಹೋಲ್. ಎಲ್ಲ ಫೈನಲ್ ಪಂದ್ಯ ನೋಡ್ಲಿಕ್ಕೆ ರೆಡಿನಾ? ಆರ್ ಯು ರೆಡಿ? ಒಂದ್ಸಲ ಚಪ್ಪಾಳೆ ಕೊಡ್ಬೋದಾ ಎಲ್ರು? ಅಂಡರ್ 14 ಪಂದ್ಯ ಮಾತ್ರ ಆರಂಭ ಆಗ್ತಾ ಇದೆ. फाइनल मैच ಆರಂಭದಲ್ಲಿ ಸ್ವಲ್ಪ कोर्ट नंबर 5 ಎಡ್ಸತ್ತ ಕಾಲ್ ಮಾಡ್ತೀನಿ. Yes, ready? Are you ready? Joshia, are you ready? Bharat Mata ki. ಇನ್ನೊಂದು ಸಾರಿ. Bharat Mata ki. Yes, ready? ಅಂಡರ್ 14 ವಿಭಾಗದ ಫೈನಲ್ ಪಂದ್ಯ ಆರಂಭ ಆಗಿದಾಗ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಒಂದು ಬಾರಿ. ಎಸ್, ನನ್ನ ಜೊತೆಗೆ ನೀವು ಕೂಡ ಧ್ವನಿ ಜೋಡಿಸಬೇಕು. ಅರು ಅರು ಎಸ್, ಫೈನಲ್ ಪಂದ್ಯ ಆರಂಭ. ಆರಂಭದ ಮೊದಲನೇ ದಾಳಿಯಲ್ಲಿ ಚಿಕ್ಕಬಳ್ಳಾಪುರ ತಂಡದ ಆಟಗಾರ್ತಿ ಈ ಬಾರಿ ಬಂದಲ್ಲ ಒಂದಿಷ್ಟು ಮಾತ್ರ ಟ್ಯಾಕಲ್ ಜೊತೆಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ತಂಡದ ಆಟಗಾರ್ತಿಗಳು ಈಗ ಮ್ಯಾಚ್ ಆಗಿದೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ತಂಡದ ಆಟಗಾರ್ತಿ ಆರಂಭಿಕ ವಿಭಾಗದಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ಆರಂಭಿಸಿರುವಂತಹ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ತಂಡದ ಆಟಗಾರ್ತಿಗಳು ಚಿಕ್ಕಬಳ್ಳಾಪುರ ತಂಡದ ದಾಳಿ ಭಾಗದಲ್ಲಿ ಮತ್ತೊಂದು ಹ್ಯಾಂಡ್ ಟಚ್ ಪ್ರಯತ್ನದಲ್ಲಿ ಯಶಸ್ವಿ ವಾಪಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಎರಡು 0 ಆರಂಭಿಕವಾಗಿದೆ ಪಂದ್ಯ. ಐದು ಜನ ಆಟಗಾರರ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಬೆಂಗಳೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಚಿಕ್ಕಬಳ್ಳಾಪುರ ತಂಡದ ಚಾಣಕ್ಯ ಆಲ್ರೌಂಡರ್ ಆಟಗಾರ್ತಿಯ ಆಗಮನ. ಚಿಕ್ಕಬಳ್ಳಾಪುರ ತಂಡ ಫೈನಲ್ ಹಂತಕ್ಕೆ ಬರಬೇಕಾದ್ರೆ ಮೂಲ ಕಾರ್ಮಿಕ ಆಟಗಾರ್ತಿ ದಾಳಿ ಭಾಗದಲ್ಲಿ ಒಂದ್ಸಲ ಜೋರು ಚಪ್ಪಾಳೆ. ಟ್ಯಾಕಲ್ ಕೂಡ ಆಗಬಹುದು. ಕಳೆದ ರೋಚಕವಾದಂತಹ ಪಂದ್ಯ ಮೈದಾನದ ಮಧ್ಯದಲ್ಲಿ ಅಂತ್ಯದ 3ರಲ್ಲಿ ಫೈನಲ್ ಪಂದ್ಯ. ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗುವಂತಹ ಆಟಗಾರ್ತಿಯರು ಸೆಣಸಾಟವನ್ನು ಆರಂಭಿಸಿದ್ದಾರೆ. ಮತ್ತೊಂದು ಬಲಿಷ್ಠ ಸೀನಿಗೆ ತಾನ ಇವತ್ತು ಗೋಲ್ಯವಾದಂತಹ ವೇದಿಕೆಗೆ ಕರ್ನಾಟಕದ ಹಿಂದೂ ಹುಲಿ, ಹಿಂದೂ ಫಾದರ್ ಬ್ರಾಂಡ್, ಹಿಂದೂ ಹೃದಯ ಸಾಮ್ರಾಟ್, ಭಾರತದ ಸರ್ಕಾರದ ಕೇಂದ್ರದ ಸಚಿವರು ಸನ್ಮಾನ್ಯ ಶ್ರೀ ಬಸವರ ಮಾಜಿ ಅಧ್ಯಕ್ಷರು
ಮ್ಯಾಚ್ ಆಡಿಸ್ಬೇಡ 11th ಅದಕ್ಕೆ ಫೋನ್ ವಿಡಿಯೋ 12 दिन में क्या सर आया था कौन काल मूवमेंट इरबार्दे सो व्हाट आई एम टेलिंग द ट्रूथ आपको ಹಿಂದಕ್ಕೆ ಹೋಗ್ತಾರೆ ಅಲ್ಲೇ ಜಾಯಿನ್ ಆಯ್ತು ಏ ಔಟ್ ತಾನೆ ಹಿಂದಕ್ಕೆ ಹೋಗಬೇಕು ಟೀಮ್ ಒಳಗೆ ಅವಳು 12 दिन के बाद में ಅವನೇ ರೇಡಿಂಗ್ ಬಂದಿಲ್ಲ ओके ओके पूना बेंगलुरु मैं बहुत दूर में था पवन बेंगलुरु ಮತ್ತು ಡಿಪಿಎಸ್ ಬೆಂಗಳೂರು ನಡೆದ ಫೈನಲ್ ಪಂದ್ಯ ಆರಂಭಗೊಂಡಿದೆ. ಕೆಲವು ರೋಚಕವಾದಂತಹ ಪಂದ್ಯ ಮೈದಾನದಲ್ಲಿ ಸಾಕ್ಷಿ ಆಗ್ತಾ ಇದೆ. ಮತ್ತೊಮ್ಮೆ ಬೆಂಗಳೂರು ತಂಡ ಉತ್ತಮ ರೀತಿಯಾದ ಪಂದ್ಯ ಮೈದಾನ ಮಧ್ಯದಲ್ಲಿ ಅಂತರ ಒಂದರಲ್ಲಿ ನಡೀತಾ ಇದೆ. ಅಂತರ 5ರಲ್ಲಿ ಕೂಡ ಪಾಲಕೇರಿ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಧಾರವಾಡ ಮತ್ತು ಬಿಎಂಎಡ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ನಡುವೆ ರೋಚಕವಾದಂಥ ಪಂದ್ಯ. ಹೋದ ವರ್ಷ 2024 ಮತ್ತು 25ನೇ ಸಾಲಿನಲ್ಲಿ ಕೂಡ ಚಾಂಪಿಯನ್ ಆಗಿರುವಂತಹ ಧಾರವಾಡ ತಂಡ ಮತ್ತೊಮ್ಮೆ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಆಟಗಾರ್ತಿಯರಿಗೆ ಅಭಿನಂದನೆಗಳನ್ನು ಅರ್ಪಿಸಲಾಗುತ್ತದೆ. ಎರಡನೇ ಬಾರಿ ಕೂಡ ಕಪ್ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಧಾರವಾಡ ತಂಡದ ಆಟಗಾರ್ತಿಯರು. ಒಂದು ಸುತ್ತಿಗೆ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ ಸ್ಕೂಲ್ ಬೆಂಗಳೂರು ತಂಡದ ಆಟಗಾರ್ತಿ. ಮೊದಲನೇ ಧಾರವಾಡ ತಂಡದ ಆಟಗಾರ್ತಿ ದಾಳಿ ಮಾಡಿದ್ದಾರೆ. ನಿರಂತರವಾಗಿ ನಡೆದಂತಹ ಕಬಡ್ಡಿ ಮೈದಾನ ಕೊನೆಯ ಘಟ್ಟ ಸಾಗಿ ಬರ್ತಾ ಇದೆ.
ಎರಡು ಒಂದರ ಮಧ್ಯ ಪಂದ್ಯ, 1-1 ಮುನ್ನಡೆಯೊಂದಿಗೆ ಧಾರವಾಡ. ಪಂದ್ಯದ ಎಲ್ಲ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡ್ತಾರೆ. ಬಿ ನ್ಯೂಸ್ ನೇಷನ್ ನಲ್ಲಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ಪಂದ್ಯ ನೇರ ಪ್ರಸಾರ ಮಾಡ್ತಾ ಇದೆ. ತಾವು ಯೂಟ್ಯೂಬ್ನಲ್ಲಿ ಕೂಡ ವೀಕ್ಷಣೆ ಮಾಡಬಹುದು. ಕೆಲವೊಂದು ಅಭೂತಪೂರ್ವಂತ ವ್ಯವಸ್ಥೆಯನ್ನು ಕಲ್ಪಿಸಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ತಂಡಗಳನ್ನು ಆಹ್ವಾನಿಸಿ ಒಂದು CBSE ಕ್ಲಸ್ಟರ್ ಲೆವೆಲ್ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಸಂಗನ ಬಸವ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಕವಲಗಿ ವಿಜಯಪುರ ಇವರ ನೇತೃತ್ವದಲ್ಲಿ ನಡೆತಕ್ಕಂತಹ ಕಬಡ್ಡಿ ಪಂದ್ಯಾಟ ಇವತ್ತು ಅಂತಿಮ ಘಟ್ಟಕ್ಕೆ ಸಾಗಿ ಬರ್ತಾ ಇದೆ. ಇದು ಪಂದ್ಯಾಟದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪಂದ್ಯಾಟವನ್ನು ಯಶಸ್ವಿಗೆ ಕಲ್ಪಿಸಿರುವಂತಹ ಈ ಒಂದು ಸಂಸ್ಥೆಗೆ ರಾಜ್ಯಕ್ಕೆ ಯಾವಾಗಲೂ ಕೂಡ ಮಾದರಿಯಾಗಿರುವಂತಹ ಕರ್ನಾಟಕ ಕಂಡಿರುವ ಸರಳ ಸಜ್ಜನಿಕೆಯ ರಾಜಕಾರಣಿ, ಭಾರತ ಜನ ಸರ್ಕಾರದ ಮಾಜಿ ಕೇಂದ್ರದ ಸಚಿವರು, ಕರ್ನಾಟಕದ ಹಿಂದೂ ಹುಲಿ ಎಂದೇ ಖ್ಯಾತಿ ಪಡೆದಿರುವಂತಹ ಹಿಂದೂ ಫೈರ್ ಬ್ರ್ಯಾಂಡ್, ಹಿಂದೂ ಹೃದಯ ಸಾಮ್ರಾಟ್ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ನಾವೆಲ್ಲರೂ ಕೂಡ ಅವರು ಎಷ್ಟೊಂದು ಬಿಜಿ ಶೆಡ್ಯೂಲ್ ನಲ್ಲಿ ಇದ್ರೂ ಕೂಡ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ಸಂಸ್ಥೆಯ ಕರೆಗೆ ಹೋಗಟ್ಟು ಆಗಮಿಸಿ ಎಲ್ಲ ತಂಡಕ್ಕೆ ಶುಭವನ್ನು ಹಾರೈಸಿದ್ದಾರೆ. ತಾವೆಲ್ಲರೂ ಕೂಡ ಕೈಕಟ್ಟಿ ಕುರಿತಂತ ಪಕ್ಷಗಳು ಒಂದು ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಮತ್ತೊಂದು ಮನದೊಮ್ಮೆ ತುಂಬು ಹೃದಯದ ವಂದನೆ, ಅಭಿನಂದನೆ. ಅಭಿನಂದನೆ ಅಂದ್ರೆ ಅರ್ಥ ಗೊತ್ತಿಲ್ಲ ಏನೇನು ಅಂತ. ಅವರ ಮಾತುಗಳನ್ನು ನಾವು ಜಾಸ್ತಿ ಟಿವಿಯಲ್ಲಿ ನೋಡ್ತೀವಿ. ಇವತ್ತು ನೇರವಾಗಿ ನೋಡಿದ್ದೀವಿ. ಇನ್ನು ಈ ಪಂದ್ಯ ಮುಗಿದ ನಂತರ ಅವರ ಮಾತುಗಳನ್ನು ನಾವು ನೀವೆಲ್ಲರೂ ಕೂಡ ಕಾಣೋಣ. ಆ ಒಂದು ಕ್ಷಣಕ್ಕಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ. ಆ ಹುಲಿ ಗರ್ಜನೆ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಅಜರಾಮರ. ಜೊತೆಗೆ ನಮ್ಮೆಲ್ಲ ನಿರ್ದೇಶಕ ಮಂಡಳಿಯ ಸರ್ವ ಸದಸ್ಯರು ಕೂಡ ಭಾಗಿಯಾಗಿ ಎಲ್ಲ ಸಂಸ್ಥೆಯ ನಮ್ಮ ಸಂಸ್ಥೆಯ ಹೆಮ್ಮೆಯ ಪ್ರಾಚಾರ್ಯರಾಗಿರುವಂತಹ ಶ್ರೀಮತಿ ಶರ್ಮಿಳಾ ಹೇಮಂತ್ ಮೇಡಮ್ ಅವರು ಹಾಗೆಯೇ ಹೇಮಂತ್ ಸರ್ ಅವರು ಕೂಡ ಬಹಳ ಒಂದು ಉತ್ಸಾಹಭರಿತರಾಗಿ ಪಂದ್ಯಾಟದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡುತ್ತಾ 3 ದಿನಗಳ ಕಾಲ ಸುಗಮವಾಗಿ ಪಂದ್ಯಾಟವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಪಂದ್ಯಾಟಕ್ಕೆ ಸಹಕಾರ ನೀಡಿರುವಂತಹ ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ, ವಿಜಯಪುರ ಜಿಲ್ಲಾ ಅಗ್ನಿಶಾಮಕ ಇಲಾಖೆ, ವಿಜಯಪುರ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೆಯೇ ವಿಜಯಪುರ ಜಿಲ್ಲಾ ಕಾರ್ಪೊರೇಷನ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆ ನಿಭಾಯಿಸಿರುವಂತಹ ಕೆಲಸ ಕಾರ್ಯಗಳನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇಲ್ಲಿ ಯಾವುದೂ ಕೂಡ ಕೊರತೆ ಇಲ್ಲ. ಊಟದ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ ಆಗಿರ್ಬೋದು, ಟ್ರಾವೆಲಿಂಗ್ ವ್ಯವಸ್ಥೆ ಆಗಿರ್ಬೋದು, ಬಹಳ ಒಂದು ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ಕಾರ್ಯಕ್ರಮ ಯಶಸ್ಸು ಆಗ್ಬೇಕಾದ್ರೆ ಅದು ಎಲ್ಲ ಕೂಡ ಕ್ರೆಡಿಟ್ ಗೋಸ್ ಟು ಶ್ರೀ ಸಿದ್ದೇಶ್ವರ ಸಂಸ್ಥೆಗೆ ಒಂದು ಸಲ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸೋಣ. ಅಂಕದ 5ರಲ್ಲಿ ಅದೇ ತರನಾಗಿ 3 ದಿನಗಳ ಕಾಲ ಯಾವುದೇ ಚಾಚು ತಪ್ಪದ ಹಾಗೆ ಯಾವುದೇ ಕೂಡ ತಪ್ಪುಗಳ ಆಗದಂತೆ ನೋಡಿಕೊಂಡಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ತೀರ್ಪುಗಾರ ಮಂಡಳಿಯ ಸರ್ವ ಸದಸ್ಯರು, ಜೊತೆಗೆ ವಿಜಯಪುರ ಜಿಲ್ಲಾ ಅಮೇಚರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆಯ ಉತ್ತರ ಕರ್ನಾಟಕ ಭಾಗದ ತೀರ್ಪುಗಾರ ಮಂಡಳಿಯ ಸಂಚಾಲಕರಾಗಿರುವಂತಹ ಇದೇ ಅವರು ಕೂಡ ನಮ್ಮ ವಿಜಯಪುರ ಜಿಲ್ಲೆಯವರೇ. ನಮ್ಮ ರಮೇಶ್ ಪಾಟೀಲ್ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೊತೆಗೆ ಎಲ್ಲ CBS ಕ್ಲಸ್ಟರ್ ಲೆವೆಲ್ 8ನೇ ಅವಧಿಯ ಕಬಡ್ಡಿ ಪಂದ್ಯಾಟ ಅದು ನಮ್ಮ ಕೌಲಿಗೆಯಲ್ಲಿ ನಡೀತಾ ಇದೆ. ಅದರದ ಒಂದು ಅಬ್ಸರ್ವರ್ ಆಗಿ ನಮ್ಮ ಹೆಮ್ಮೆಯ ಅವರು ಕೂಡ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದವರು ನಮ್ಮ ಅಜಿತ್ ಸರ್ ಅವರಿಗೂ ಕೂಡ ನಾವು ಮತ್ತೊಮ್ಮೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.
ಹಾಗೆಯೇ ನಮ್ಮ ಸಂಸ್ಥೆಯವರು ಹೇಳಿದಾಗ ಡೆಕೋರೇಷನ್ ಅನ್ನು ಕಲ್ಪಿಸಿಕೊಟ್ಟಿರುವಂತಹ ಶ್ರೀ ಮಾರುತೇಶ್ವರ ಡೆಕೋರೇಟರ್ಸ್ ಸೊನ್ನ ಮಾಲೀಕರಾಗಿರುವಂತಹ ಶಾಸನ ಕುಲಕರ್ಣಿ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ನಮಗೆಲ್ಲರೂ ಕೂಡ ಪಂದ್ಯಾಟವನ್ನ ನೇರ ಪ್ರಸಾರವನ್ನು ದೊರಕಿಸಿಕೊಡ್ತಕ್ಕಂಥ ಬಿ ನ್ಯೂಸ್ ನೇಷನ್ ಯೂಟ್ಯೂಬ್ ಚಾನೆಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಸೌಂಡ್ ಸಿಸ್ಟಮ್ ಬಾಬಣ್ಣರವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಒಟ್ಟೊಟ್ಟಾಗಿ ಈ ಪಂದ್ಯಾಟಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧಾರವಾಡ ಮತ್ತು PMN ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಫೈನಲ್ ರೋಚಕವಾದಂತಹ ಪಂದ್ಯ ಇದೆ ಮೈದಾನದಲ್ಲಿ. 6-5 ಧಾರವಾಡ ಪರವಾಗಿ 6-5 in favor of ಧಾರವಾಡ. ಮತ್ತೊಮ್ಮೆ PMN ಪಬ್ಲಿಕ್ ಸ್ಕೂಲ್ ಬೆಂಗಳೂರು ತಂಡದ ಆಟಗಾರ್ತಿ ಧಾರವಾಡ ತಂಡದ ಮೇಲೆ ದಾಳಿ. ಸೂರ್ಯವರ ಹೇಳಿದ್ದು 6-8 PMN ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಪರ ಬಾಲಕರ ವಿಭಾಗದಲ್ಲಿ ಅಂಡರ್ 19 ವಿಭಾಗದಲ್ಲಿ ಅಂಕನ 1ರಲ್ಲಿ ಕೂಡ ರೋಚಕವಾದಂತಹ ಪಂದ್ಯ ಇದೆ. ಪವನ ಬೆಂಗಳೂರು ವಿರುದ್ಧ ದೆಹಲಿ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ನಡೆದ ಪವನ ಬೆಂಗಳೂರು ತಂಡ ಅಜಗಜಾಂತರ ಅಂತರದಲ್ಲಿ ಬಾನೆತ್ತರಕ್ಕೆ ಹಾರ್ತಾ ಇದೆ. 26-5 26-5 ಭವನ ಬೆಂಗಳೂರು. ಹಲೋ ಆಯಿತು ಕ್ವಾರ್ಟರ್ ಫೈನಲ್ಸ್ ಸಾರಿ ಕ್ವಾರ್ಟರ್ ಫೈನಲ್ಸ್ ಬಾಯ್ಸ್ ಅಂಡರ್ 17 ಬಾಯ್ಸ್ ಕ್ವಾರ್ಟರ್ ಫೈನಲ್ಸ್ ಅಂಡರ್ 14 ಬಾಯ್ಸ್ ಸೆಕೆಂಡ್ ಪ್ಲೇಸ್. ಸಾರಿ ದೆಹಲಿ ಪಬ್ಲಿಕ್ ಸ್ಕೂಲ್ ಮುನ್ನಡೆಯಲ್ಲಿದೆ. ನಾಳೆ ಗೊತ್ತಿಲ್ಲ ಸಾರಿ ಅದ್ಭುತವಾದಂತಹ ಕಿಕ್ ಬರ್ತಾ ಇದೆ. ದ್ವಿತೀಯಾರ್ಧ ಆರಂಭಗೊಂಡಿದೆ. ಅಂಕಣ 5ರ ಪಂದ್ಯ ಬಹಳ ಒಂದು ರೋಚಕ ಘಟ್ಟಕವಾದಂತಹ ಪಂದ್ಯ, ಫೈನಲ್ ಪಂದ್ಯ, ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ. ಎಂಟು ಆರರ ಮಧ್ಯ ಪಂದ್ಯ 8 ಅಂಕದ ಮುನ್ನಡೆಯೊಂದಿಗೆ PMN ಪಬ್ಲಿಕ್ ಸ್ಕೂಲ್ ಬೆಂಗಳೂರು ನಿಧಾನಗತಿಯಲ್ಲಿ ಲೀಡನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾರೆ ಧಾರವಾಡ ತಂಡದ ಆಟಗಾರ್ತಿಯರು. 8-7ರ ಮಧ್ಯ ಪಂದ್ಯ, 3 ಜನ ಆಟಗಾರ್ತಿಯರು ನಡೆದ 1 ಅಂಕದ ಮುನ್ನಡೆಯದ ಕಾರಣ ಆಟಗಾರ್ತಿ ಸಂಪೂರ್ಣ ಸಮಯದಲ್ಲಿ ಮಾತನಾಡಿಕೊಂಡು ಆಡ್ತಾ ಇದ್ದಾರೆ. ಆಫೀಸ್ ಪಂದ್ಯವನ್ನ ಅಂಕಣ 2ರಲ್ಲಿ ಸಿಂಪಿಂಗ್ ಮಾಡ್ತಾ ಇದ್ದೀವಿ. ಫೈನಲ್ ಪಂದ್ಯವನ್ನ
3 ದಿನಗಳ ಕಾಲ ನಿರಂತರವಾಗಿ ನಮ್ಮ ಕಬಡ್ಡಿ ಆಟಗಾರರಿಗೆ ಕಬಡ್ಡಿ ಅಂದಮೇಲೆ ಇಂಜುರಿ ಆಗೋದು ಸಹಜ. ಆ ಇಂಜುರಿ ಆದ ತಕ್ಷಣವೇ ನಮಗೆ ಬಹಳ ಒಂದು ಉತ್ತಮ ರೀತಿಯಾದ ಉತ್ತಮ ಚಿಕಿತ್ಸೆಯನ್ನು ನಡೆಸಿಕೊಂಡಿರುವಂತಹ ನಮ್ಮ BHS ಹಾಸ್ಪಿಟಲ್ ವಿಜಯಪುರದ ಸಿಬ್ಬಂದಿಗಳಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು ಆದ್ಮೇಲೆ. ಎಸ್ ಪಂದ್ಯ ಆರಂಭ ಆಗ್ತಾರೆ. ಇಲ್ಲಿ ಯಾರು ನಿಲ್ಬಾರ್ದು ಸರ್. ಮತ್ತೊಮ್ಮೆ ಧಾರವಾಡದಲ್ಲಿ ಆಟಗಾರರಲ್ಲಿ ಬೆಂಗಳೂರು ತಂಡದ ಬಾಲನ್ನು ಆರಂಭಿಸ್ತಾ ಇದ್ದಾರೆ. ಅಂತ್ಯದ ತಲೆ ಹಾಕಲಿಕ್ಕೆ ಪ್ರಯತ್ನದಲ್ಲಿ ವೇಗದ ದಾಳಿಗಾಗಿ ವೇಗದ ಪಾಲಿಸಲು ಬಂದಿರುವಂತಹ ಆಟಗಾರರು ಕಾದು ನೋಡಬೇಕು. ಈ ಬಾರಿ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಉತ್ತಮವಾದ ಪ್ರಯತ್ನ 2 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಬೆಂಗಳೂರು ಆಟಗಾರ್ತಿ ಸಮಯವನ್ನು ಮಾಡುವ ಪ್ರಯತ್ನದಲ್ಲಿ ಸಾಗುತ್ತಾ ಇದ್ದಾರೆ. ಅಂಡರ್ 19 ವಿಭಾಗದಲ್ಲಿ DPS ತಂಡ ಮುನ್ನಡೆಯಾದ ಕಾರಣ ಅವರ ತಂಡದ ಸಹಪಾಠಿಗಳು ಅಭಿಮಾನದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಒಟ್ಟಿನ ವಾದ ಯಶಸ್ವಿನ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. 7 ಅಂಕದ ಮುನ್ನಡೆಯೊಂದಿಗೆ ಬೆಂಗಳೂರು. ವೇದಿಕೆಯ ಬಲಬದಿಯಲ್ಲಿ ತಂಡ ಬೆಂಗಳೂರು, ವೇದಿಕೆಯ ಎಡಬದಿಯಲ್ಲಿ ತಂಡ ಧಾರವಾಡ. ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ ಬೆಂಗಳೂರು ಮತ್ತು ಧಾರವಾಡ. ಆಪ್ಷನ್ ಟೈಮ್ ಯಾವ್ದ್ರ ಮೇಲೆ ಆಡಿದ್ ನೀವು? ಯಾವ್ದ್ರ ಮೇಲೆ ಆಡಿದ್ದು? ಅದೇ ಬೆಂಗಳೂರು ಪವರ್ ಕೋಚ್ ಅವರು ವಾರ್ನಿಂಗ್ ಕೂಡ ನೀಡ್ತಾ ಇದ್ದಾರೆ ತೀರ್ಪುಗಾರರು. ಮ್ಯಾಚ್ ಡಿಸ್ಟರ್ಬಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದ ಯಾವ್ದೋ 1+2 3 ಪಾಯಿಂಟ್ BMN ಪಬ್ಲಿಕ್ ಸ್ಕೂಲ್ ಬೆಂಗಳೂರು. ಬೆಂಗಳೂರು ಪರವಾಗಿ 14-8 ಬೆಂಗಳೂರು ಪರವಾಗಿ 14-8 in favor of BMN ಪಬ್ಲಿಕ್ ಸ್ಕೂಲ್ ಬೆಂಗಳೂರು. 14-8 ನಾವು ಆಡ್ಬೋದಾಯ್ತು. ಎಂಥದ್ದು ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಬೆಂಗಳೂರು ಅಭಿಮಾನಿಗಳ ಆವಾಜ ಬರ್ತಾ ಇಲ್ಲ ನಿಮ್ದು. ಇಷ್ಟೇನ ಆವಾಜು? ಮಧ್ಯಾಹ್ನದ ಒಳ್ಳೆ ರುಚಿ ಅಂತ ಮಾಲೂದಿ ಚಪಾತಿ ತಿಂದಿಲ್ವಾ? ಜೋಶ್ ಅದು ಬೆಂಗಳೂರು ನೋಡಿ, ನಮ್ಮ ಉತ್ತರ ಕರ್ನಾಟಕ ನೋಡಿ. ಆ ಹುಡುಗರು ಅಮ್ಮ ಬರ್ರ ಅಕ್ಕಾರ ನೋಡಿ. ಧನ್ಯವಾದ. RCB ಅಭಿಮಾನಿಗಳು ಎಷ್ಟು ಜನ ಇದ್ದೀರಿ? ಈ ಕಡೆಯವರೆಲ್ಲ RCB ಅಭಿಮಾನಿಗಳು, ಆ ಕಡೆಯವರೆಲ್ಲ ಧಾರಾವಾಹಿ ಅಭಿಮಾನಿಗಳು. ಕಮೆಂಟ್ರಿ ಈ ಕಡೆ ಎಲ್ಲ RCB ಅಭಿಮಾನಿಗಳು, ಆ ಕಡೆ ಎಲ್ಲ ಧಾರಾವಾಹಿ ಅಭಿಮಾನಿಗಳು.
ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭ ಆಗ್ತಾ ಇದೆ. ಅಂಕಣ 16-8 ಅಂಕದ ಮುನ್ನಡೆಯೊಂದಿಗೆ PNN ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಅಂಕದ 1ರಲ್ಲಿ ಕೊನೆ ಹಂತಕ್ಕೆ ಸಾಗಿ ಬರ್ತಾ ಇದೆ. ಅಂಡರ್ 19 ವಿಭಾಗದ ಪಂದ್ಯ. ಕೊನೆಯ 5 ನಿಮಿಷ. ಅಂಕಣ 2ರಲ್ಲಿ ಅಂತಿಮ 5 ನಿಮಿಷದ ಆಟ ಮಾತ್ರ ಬಾಕಿ. Both of the captain are coached within 5 minutes play. Option 3 points with a whistle ಬಾಕಿ. ಕ್ಯಾಪ್ಟನ್ ಗಂಟಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಂದ್ಯದ